ಮೂವಿ ತುಂಬ ಚೆನ್ನಾಗಿದ್ದಿತ್ತು, ಫ್ಯಾಮಿಲಿಯವರು ಬಂದು ನೋಡ್ಬೋದು. ಕ್ಲೈಮ್ಯಾಕ್ಸಲ್ಲಂತೂ ಅದ್ಭುತವಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಎಂಥವ್ರಿಗೂ ಕಣ್ಣಲ್ಲಿ ನೀರು ಬರಬೇಕು, ಆ ಥರ ಹ್ಯಾಟ್ಸ್ ಆಫ್ ಟು ಡೈರೆಕ್ಟರ್. ಈಗಿನ ಕಾಲದಲ್ಲೆಲ್ಲ ಹೊಡಿ ಕಡೆ ಸಿನಿಮಾ ಮಾಡೋ ಟೈಮಲ್ಲಿ ಈಗ ನಿರ್ಮಾಪಕರು ನಮ್ಮ ಲೈನ್ ಮ್ಯಾನ್ನ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಂಥ ಒಳ್ಳೆ ಸಬ್ಜೆಕ್ಟ್ನ ಕೊಟ್ಟಿದ್ದಾರೆ ಅಂದರೆ ನಿರ್ಮಾಪಕರಿಗೆ ಮೊದಲು ಒಂದು ಚಪ್ಪಾಳೆ ಕೊಟ್ಬಿಡಿ ಎಲ್ಲ, ನಂತರ ನಿರ್ದೇಶಕರಿಗೆ. ಭಾಳ ಚೆನ್ನಾಗಿದೆ, ಒಳ್ಳೆ ಸಿನಿಮಾ. ನಾವು ಕುಟುಂಬ ಸಮೇತರಾಗಿ ಖಂಡಿತವಾಗ್ಲೂ ನಾವು ಬಂದು ನೋಡ್ತೇವೆ. ಈ ಸಿನಿಮಾ ಹಲವಾರು ಕಡೆ ಇನ್ನೂ ಪ್ರದರ್ಶನ ಆಗಲಿ, ಒಳ್ಳೊಳ್ಳೆ ಪ್ರಶಸ್ತಿಗಳು ಬರಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಹೊಟ್ಟೆಯಲ್ಲಿ ಯಾವ ರೀತಿ ಜೀವ ಇದೆಯೋ ಅದೇ ರೀತಿ ಮೊಟ್ಟೆಯಲ್ಲೂ ಕೂಡ ಜೀವ ಇದೆ ಅನ್ನುವಂಥ ಒಂದು ಕಥಾಹಂದರವನ್ನು ಬಹಳ ವಿಭಿನ್ನವಾಗಿ ತೋರಿಸಿಕೊಟ್ಟಿದ್ದಾರೆ. ಇಡೀ ಲೈನ್ಮ್ಯಾನ್ ಚಿತ್ರತಂಡಕ್ಕೆ ಶುಭವಾಗಲಿ. ಪಕ್ಷಿದು ಒಂದು ಜೀವನೇ, ನಾವು ಕೆಲಸ ಮಾಡೋಂಥ ಲೈನ್ಮೆನ್ಗಳದ್ದು ಜೀವನೇ. ಮಾನವೀಯತೆ ಮೇಲೆ ಎಲ್ಲ ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೆ ನಮ್ಮ ವರ್ಕ್ ಪ್ರೆಷರು ಕಮ್ಮಿ ಆಗುತ್ತೆ ಪಬ್ಲಿಕ್ ಕಡೆಯಿಂದ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದಿ ಬೆಸ್ಟ್. ಮೊದಲನೇದಾಗಿ ಚಿತ್ರತಂಡಕ್ಕೆ ಶುಭವಾಗಲಿ. ತ್ರಿಗುಣನ ಹೀರೋ ವಿಭಿನ್ನ ಕತೆ ಇಟ್ಕೊಬೇಕು, ಹೊಸ ಹೀರೋಯಿನ್ ಇರಬೇಕು, ಫೈಟುಗಳಿರಬೇಕು. ಲಾಂಗು ಮಚ್ಚುಗಳ ಕಾಲದಲ್ಲಿ ನಮ್ಮ ಬಾಲ್ಯದ ನೆನಪಿಗೆ ಮತ್ತು ಹಳ್ಳಿ ಬದುಕಿನ ಸೊಗಡಿಗೆ ತೆಗೆದುಕೊಂಡೋಗಿದ್ದಕ್ಕೆ ಎಲ್ಲ ಚಿತ್ರತಂಡಕ್ಕೆ ಮೊದಲು ನಮ್ಮ ಇಲಾಖೆಯ ಪರವಾಗಿ ಎಲ್ಲ ನಮ್ಮ ಲೈನ್ಮೆನ್ನ ಸಿಬ್ಬಂದಿಗಳ ಪರವಾಗಿ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ವಿದ್ಯುತ್ ಇಲ್ಲದೆ ಹೇಗೆ ಬದುಕಬಹುದು ಅನ್ನೋದನ್ನು ವಿಭಿನ್ನವಾಗಿ ಕಟ್ಟಿಕೊಂಡಂಥ ನೈಜತೆಯ ಬದುಕಿಗೆ ತುಂಬ ಧನ್ಯವಾದಗಳು ಸರ್. ಮೊದಲಿಗೆ ರಘುಶಾಸ್ತ್ರಿ ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಲೈನ್ಮೆನ್ನ ನಿಮಿತ್ತವಾಗಿ ಇಟ್ಕೊಂಡು ಒಂದು ಮಾನವೀಯ ನೆಲೆಯಲ್ಲಿ ಒಂದು ದೊಡ್ಡ ಕ್ಯಾನ್ವಾಸನ್ನು ರಘುಶಾಸ್ತ್ರಿ ಅವರು ಈ ಸಿನಿಮಾದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಈ ಸಿನಿಮಾ ಎಲ್ಲರ ಮನವನ್ನು ಮುಟ್ಟಬೇಕು, ಮನಸ್ಸುಗಳನ್ನು ಮುಟ್ಟಬೇಕು, ಅತಿ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳಬೇಕು. ಇದಕ್ಕೆ ನಮ್ಮ ಲೈನ್ಮೆನ್ಗಳ ಸಹಕಾರ, ನಮ್ಮ ಲೈನ್ಮೆನ್ಗಳ ಫ್ಯಾಮಿಲಿಯವರ ಸಹಕಾರ ಯಾವಾಗಲೂ ಇರ್ತದೆ ಅಂತ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಹಳ್ಳಿ ಕಡೆ ಜೀವನದಲ್ಲಿ ಒಬ್ಬ ಲೈನ್ಮ್ಯಾನ್ ಏನೇನು ಕಷ್ಟಗಳನ್ನ ಎದುರಿಸ್ತಾರೆ ಅಂತ ನೋಡ್ತಕ್ಕಂಥ ಫಿಲ್ಮು ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ನೋಡೋಂಥ ಒಂದು ಭಾಳ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದಿರಿ, ಧನ್ಯವಾದಗಳು ಸರ್. ಬ್ಯಾಕ್ಗ್ರೌಂಡ್ ಸಾಂಗು ತುಂಬ ಇಷ್ಟ ಆಯಿತು. ಸೊ ಜನಪದ ನುಡಿಗಳು ಸೇರಿದಂಗೆ ಇತ್ತು. ಹಾಗಾಗಿ ಮತ್ತು ಒಂದು ಜೀವ ಕೂಡ ಇದರಲ್ಲಿ ಪ್ರತಿಯೊಂದು ಜೀವಕ್ಕೂ ಬೆಲೆ ಇದೆ ಅನ್ನತಕ್ಕಂಥದ್ದನ್ನು ತೋರ್ಪಡಿಸ್ಕೊಟ್ರಿ. ಸೊ ಆ 4 ಪಕ್ಷಿಯಿಂದ 400 ಜನ ಇರತಕ್ಕಂಥ ಜೀವಕೋಟಿಗಳೆಲ್ಲ ಆ ಬೆಲೆ ಅನ್ನತಕ್ಕಂಥದ್ದನ್ನು ಕಲಿಬೇಕು ಅನ್ನತಕ್ಕಂಥ ಪಾಠವನ್ನು ತಾವು ತೋರಿಸ್ಕೊಟ್ಟಿದ್ರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಂದು ಊರಲ್ಲಿ ಯಾವ ಥರ ಎಂಜಾಯ್ ಮಾಡ್ಬೋದು, ಲೈನ್ ಮ್ಯಾನ್ ಇಟ್ಕೊಂಡು ಎಷ್ಟು ಕತೆ ಬರಿಬೋದು ಅಂತ ನಮಗೆ ಅದರ ಅನುಭವ ಆಗಿದೆ. ತುಂಬ ಚೆನ್ನಾಗಿದೆ. ಮನುಷ್ಯನೂ ಜೀವನೇ, ಒಂದು ಪ್ರಾಣಿ ಪಕ್ಷಿನೂ ಕೂಡ ಜೀವನೇ. ಇಲ್ಲಿ ಒಂದು ಮಾನವೀಯತೆಯನ್ನು ಇಟ್ಕೊಂಡು ನಾವೆಲ್ಲರೂ ಬಾಳ್ಬೇಕಾಗುತ್ತೆ ಅನ್ನೋ ಒಂದು ಮೆಸೇಜ್ನ ಈ ಅಪರೂಪದ ಸಿನಿಮಾ ವಲಯದಲ್ಲಿ ಕೊಟ್ಟಿದ್ದೀರಾ. ನನಗೆ ಆ ಸಿನಿಮಾ ತಂಡನ ನೋಡಿದ್ರೆ ಮುಂದೆ ನಿಮಗೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅನ್ನೋದ್ರಲ್ಲಿ ನನಗೆ 2 ಮಾತಿಲ್ಲ. ಯಾಕೆಂದರೆ ಆ ಒಂದು ಸೂಕ್ಷ್ಮತೆಯನ್ನು ನೀವು ಎಲ್ಲಿಗೆ ಎಳ್ಕೊಂಡು ಹೋಗ್ಬೋದು ಅನ್ನೋದನ್ನು ನಾನು ಈಗಲೇ ಲೆಕ್ಕಾಚಾರ ಮಾಡಿ ಹೇಳ್ತಾ ಇದ್ದೀನಿ. ನಿಮಗೆ ಒಳ್ಳೆಯ ಭವಿಷ್ಯ ಇದೆ. ನಮಗಾಗಿ ಲೈನ್ಮ್ಯಾನ್ಗಳಿಗಾಗಿ ಆ ಸಿನಿಮಾನ ಅರ್ಪಿಸಿರೋದಕ್ಕೆ ನಿಮ್ಮೆಲ್ಲರಿಗೂ ನಿಮ್ಮ ಇಡೀ ತಂಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈಗಿನ ದಿನಗಳಲ್ಲಿ ಕರೆಂಟ್ ಇದ್ದರೆ ಯಾವ ಥರ ಜನ ಯೂಸ್ ಮಾಡ್ತಾರೆ, ಇಲ್ಲದೇ ಇದ್ದರೆ ಯಾವ ಥರ ಮುಂದೆ ಜನ ಜೊತೆಗೆ ಸೇರಿಕೊಂಡು ಜೀವನ ಕಳೀತಾರೆ ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲರೂ ನಮ್ಮ ಲೈನ್ಮ್ಯಾನ್ಗಳು ಹೆಚ್ಚಾಗಿ ಬಂದು ಫ್ಯಾಮಿಲಿ ಕರ್ಕೊಬಂದು ಈ ಫಿಲಮ್ ವೀಕ್ಷಿಸಿ ನಮ್ಮ ರಘುಶಾಸ್ತ್ರಿ ಮತ್ತು ಅವ್ರ ಟೀಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಜಯಶೀಲವಾಗಿ ಆ ಫಿಲಮ್ನ 100 ಡೇಸ್ ಓಡೋಂಗೆ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊತೀನಿ. ಹಾಯ್, ನಮಸ್ಕಾರ. ನಮ್ಮ ಸಿನಿಮಾ ಲೈನ್ ಮ್ಯಾನ್ ಇಂದು ಮಂಗಳೂರಿನ ಪ್ರೇಕ್ಷಕರಾಗಿ ಲೈನ್ ಮ್ಯಾನ್ ಅವ್ರು ನೋಡಿದ್ದಾರೆ. ಅವರ ಅಭಿಪ್ರಾಯ ಏನಂತ ಕೇಳೋಣ. ಮಾನವೀಯ ಮೌಲ್ಯಗಳಿಗೆ ಫಿಲಮ್ ಮಾಡ್ತಾ ಇರೋದ್ರಲ್ಲಿ ಈಗ ತುಂಬ ಕಡಿಮೆ ಆಗಿದೆ. ಈ ಥರ ಆ್ಯಕ್ಚುಲಿ ಹ್ಯೂಮನ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿದ್ರೆ ಸ್ವಲ್ಪ ಈಗೇನು ಎಲ್ಲರ ಹತ್ರನೂ ಹ್ಯುಮ್ಯಾನಿಟಿ ಇರ್ಬೋದು, ನಮ್ಮ ಕೆಲವೊಂದು ಸೋಷಲ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಕಡಿಮೆ ಆಗ್ತದೆ. ಸ್ವಲ್ಪ ಈ ಥರ ಫಿಲಮ್ ಬಂದರೆ ಜನಗಳು ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಮನೆಯಲ್ಲಾಗಲಿ ಸೊಸೈಟಿನಾಗಲಿ ನಾವು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡೋದು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಒಳ್ಳೆಯದಾಗಲಿ ಎಲ್ಲ ತಂಡಕ್ಕೆ. ಭಾರಿ ಅಡ್ಡಾದ ಪಿಕ್ಚರ್, ಒಂದು ವೆರಿ ಸೆನ್ಸಿಟಿವ್ ಪಿಕ್ಚರ್ ಬಂತಾನೋಲಿಂದೆ ಮಾತಿಲ್ಲ ಕೂಡದು ಒಂದು ಇಶ್ಯೂ, ಒಂದು ಡೈಯಿಂಗ್ ಇಶ್ಯೂ ತೆಗೆದಾರೆ ನಿಕ್ಕಲು. ಅವು ಒಂದು ಮನಸ್ಸಿಗೆ ತಾಬು ನಂಚಿನ ಒಂದು ವಿಷಯ ಉಂಟು. ಅಟೊಂದು ಪಕ್ಕಿಲದ ವಿಷಯ ಎಲ್ಲ ಉಂಡು, ಮನುಷ್ಯತ್ವದ ವಿಷಯ ಎಲ್ಲ ಉಂಡು. ಬಟ್ ನಮ್ಮ ಮಾತು ಒಟ್ಟಿಗೆ ಮಾತಲ್ಲ ನಮ್ಮ ಮಲ್ಪೊಲಿ
ಮಾತಿಂದ ನಮ್ಮ ಲೆಕ್ಕನೇ ಸಂರಕ್ಷಣೆ ಮಲ್ಪೊಲಿ ನಮ್ಮ ಮಾತು ಒಟ್ಟಿಗೆ ಒಪ್ಪೊಲಿ ಅಂತ ಒಂದು ಮೆಸೇಜ್ ಉಂಟು. ಎಲ್ಲರೂ ನೋಡಬೇಕು. ಅವ್ರು ಹೇಳಿದಾಗೆ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ವಾಚ್ ಆ್ಯಂಡ್ ಡೆಫಿನೆಟ್ಲಿ ದೇರ್ ಇಸ್ ಲಾಟ್ ಆಫ್ ಸಸ್ಪೆನ್ಸ್ ಆ್ಯಂಡ್ ಐ ಆಮ್ ಶ್ಯೂರ್ ದಟ್ ದೇರ್ ಇಸ್ ಮಚ್ ಮೋರ್ ದೆನ್ ವಾಟ್ ಯು ವಿಲ್ ಎಕ್ಸ್ಪೆಕ್ಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈವನ್ I don't want to reveal that. I am sure that, but when you come out, everyone will be very happy and they will feel proud to be having watched this movie. So my best wishes to the entire team. Everyone has given their best film with the message and must see in today's world. It's very apt for it. So best wishes to the entire team. So good luck. Yeah. You three have done very nice. Everybody enjoyed it. Very emotional and very, I know it is really, everybody should see and learn. It was really very touching. ಮಾನವೀಯತೆ ಇನ್ನೂ ಜೀವಂತವಾಗಿ ಇದೆ ಅನ್ನೋದನ್ನು ಮತ್ತೆ ನಾವು ಇದರ ಮೂಲಕ ತಿಳಿದುಕೊಳ್ಬಹುದಾಗಿದೆ. ಮಾತ್ರ ಅಲ್ಲ, ತೋರಿಸಿದಂಥ ಚಿತ್ರಕಥೆ ಸರ್ವೋತ್ತರ ಪ್ರಶಂಸೆ ಆಗುವುದಕ್ಕೆ ಯಾವುದೇ ಕೊರತೆ ಇಲ್ಲ. ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಮಾಡಿದ್ರಿ. ಧನ್ಯವಾದ. ಪಿಕ್ಚರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ, ಎಲ್ಲರೂ ನೋಡಬೇಕು. ಇದು ನಮ್ಮ ಲೈನ್ ಮ್ಯಾನ್ ಮಾತ್ರ ಅಲ್ಲ, ಎಲ್ಲರೂ ನೋಡಿ ಪಿಕ್ಚರ್ನ ಹಿಂದೆ ಕೆಲಸ ಮಾಡಿದವರಿಗೆಲ್ಲ ಒಳ್ಳೆದಾಗಿದೆ. ನೈಜ ಘಟನೆ ತಮಿಳುನಾಡಲ್ಲಿ ಆದಂಥ ಒಂದು ಲೈನ್ ಮ್ಯಾನ್ ಕೂಡ ಒಂದು ಜೀವವನ್ನು ಉಳಿಸಲಿಕ್ಕೆ ತನ್ನ ಪ್ರಯತ್ನವನ್ನು ಮಾಡಿದ್ದಾರೆ. ಅದ್ಭುತವಾದ ಒಂದು ಚಿತ್ರವನ್ನು ಮಾಡಿದ್ದಾರೆ. ಯಾಕಂದರೆ ಕೊನೆಯ ಗಳಿಗೆಯಲ್ಲಿ ನೀವು ಕೊಂಡ ಎಮೋಷನಲ್ ಸೀನ್ ಸೂಪರ್ ಆಗಿ ಮೂಡಿ ಬಂತು. ನಮ್ಮ ಕಣ್ಣಲ್ಲಿ ಕೂಡ ನೀರು ಬಂತು. ಒಂದು ಜೀವನವನ್ನು ಹೇಗೆ ಉಳಿಸ್ಬೋದು ಅಂತ ಹೇಳಿದ ಪ್ರಯತ್ನ ಮಾಡಿದ್ದು. ನಮ್ಮ ಒಂದು ಆಸೆ ಇದೆ, ಅವಾರ್ಡ್ ಬರಲಿ ಅನ್ನೋದು ಆಸೆ ಇದೆ ನಮಗೆ. ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಇರಲಿ ಅಥವಾ ಸ್ಟೋರಿ ಇರಲಿ ಅಥವಾ ಎಮೋಷನ್ಸ್ ಎಲ್ಲದೂ ಚೆನ್ನಾಗಿದೆ. ಆ ಥರ ಮಾನವೀಯ ಅಂತ ದೃಷ್ಟಿಯಲ್ಲಿ ಅಂಥವರು ಎಲ್ಲರೂ ಅದೇ ಥರ ಇರಬೇಕು ಅಂತೇಳಿ ನಾನು ಭಾವಿಸ್ತೀನಿ. ಮತ್ತು ಫಿಲ್ಮ್ ಮಾಡಿದವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಅದು 100 ದಿನ ಹೋಗಲಿ ಅಂತೇಳಿ ನಾನು ಆಶಿಸ್ತೀನಿ. ಮಾನವೀಯತೆ ಬಗ್ಗೆ, ಸೇಫ್ಟಿದ ಬಗ್ಗೆ ಎಡ್ಡೆ ಮೆಸೇಜ್ ಕೊಡ್ತಾರೆ. ಥ್ಯಾಂಕ್ ಯು. ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿದಿದೆ. ಅದೇ ಇದರಲ್ಲಿ ತೂಕದ ನ್ಯಾಯ ಸಿಕ್ಕಿದೆ ಅಂತ ಚೆನ್ನಾಗಿದೆ. ಲೈನ್ ಮೇಲೆ ತುಂಬ ಚೆನ್ನಾಗಿ ಮೂವಿ ಚೆನ್ನಾಗಿತ್ತು. ಜನಕ್ಕೆ ಸಪೋರ್ಟ್ ಮಲ್ತದೆ ಇನ್ನೇನು ಒಂಚೂರು ಸಕ್ಸಸ್ ಮಲ್ಪೋಡು ದಯಪಂಡ ನಮ್ಮ ಊರ್ದರುಲ್ಲೇರು ಮಣಿಕಂಠರುಲ್ಲೇರು ನಿಗುಲುಲ್ಲಾರು ಗುಡ್ ಬ್ಯಾಡ್ ಆಗಲಿ ವಂಡರ್ಫುಲ್ ಮೂವಿ. ಇಂಗೆ ಇಷ್ಟ ಏನು ಇಮೋಷನ್ಸ್ ಹೆಂಗೆ ಅಜ್ಜಿನ ಪಾತ್ರ ಭಾರಿ ಖುಷಿ ಉಂಟು. ಫಸ್ಟ್ ಆಫ್ ಆಲ್ ಆರ ಇಡೀ ಊರಿಗೊಂಜಿ ಮಾದರಿ ಅದು ಇಡೀ ಊರಿಗೊಂಜಿ ಉದ್ದೇಶ ಒಂಜಿ ಯಾರನ್ನ ಒಂಜಿ ಪ್ರಯತ್ನ ಭಾರಿ ಖುಷಿ. ವೆರಿ ನೈಸ್, ವಂಡರ್ಫುಲ್. ಮಾನವೀಯತೆ ಮನುಷ್ಯನಲ್ಲಿ ಇದೆ. ಈ ಹೊಸ ಆವಿಷ್ಕಾರಗಳು ಹೇಗೆ ನಾವು ಯೋಚನೆಯಿಂದ ದೂರ ಆಗ್ತೀವಿ, ಆ ಆವಿಷ್ಕಾರಗಳನ್ನು ದೂರ ಇಟ್ಟು ಹಿಂದಿನ ರೀತಿ ಹೇಗೆ ಒಟ್ಟಾಗಿ ಬಾಳುತ್ತಿದ್ರು ಅನ್ನೋದು ಮತ್ತೊಂದು ಸಲ ಹಿಂದಿನ ಲೋಕಕ್ಕೆ ನೀವು ಕರ್ಕೊಂಡು ಹೋಗಿದ್ದೀರಿ. ಇದರಲ್ಲಿ ನಿಜವಾಗ್ಲೂ ಒಂದು ಜೀವಿಗಳಿಗೆ, ಪ್ರತಿಯೊಂದು ಜೀವಿಗೂ ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ಹಕ್ಕಿದೆ ಅನ್ನೋ ತೋರಿಸ್ಕೊಟ್ಟಿದ್ದೀರಿ. ಮನುಷ್ಯನಲ್ಲಿರುವ ಮಾನವೀಯತೆಯನ್ನು ಹೊರಗೆ ತೆಗೆದಿದ್ದೀರಿ ಈ ಫಿಲ್ಮಲ್ಲಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮುಂಚಿನ ಕೆಲವು ಪಿಕ್ಚರ್ಗಳು ಗೊತ್ತಾಗ್ತದೆ, ಪ್ರಾಣಿಗಳ ಮಾತ್ರ ಕಷ್ಟ. ಮಾನವೀಯತೆ ಅನ್ನೋದು ಮಾನವರಲ್ಲೇ ಇರುತ್ತೆ. ಅದನ್ನು ನಾವು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. 4 ಜನರಿಗೆ ಹೆಲ್ಪ್ ಮಾಡುವಂಥದ್ದು ಒಂದು ಮನಸ್ತಾಪ ಇರಬೇಕು ನಮ್ಮಲ್ಲಿ. ಮೂವಿ ಚೆನ್ನಾಗಿದೆ, ಪ್ಲೀಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ರಿಯಲಿ ವೆರಿ ಗುಡ್ ಫಿಲ್ಮ್. ಓಕೆ, ಮಾತಿರ್ಲ ಫಿಲ್ಮ್ ಮಲ್ಪಿರು ಆ್ಯಕ್ಚುಲಿ ಫಾರ್ ಮನಿ ಮೇಕಿಂಗ್ ಆರ್ ವಾಟ್. ದಿಸ್ ಇಸ್ ಟೋಟಲಿ ಡಿಫ್ರೆಂಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ದೇವೇರು ಮಾತೆರೆಗ್ಲ ಲೈಫ್ ಕೊಡ್ತೀರಿ. ನಮ್ಮ ಡಿವೈಡ್ ಮಲ್ದ ಮನುಷ್ಯ ನಮ್ಮ ಪ್ರಾಣಿ ನಮ್ಮ. ಬಟ್ ಮಾತೆರ್ಲ ಪ್ರಾಣಿ ಪಂಡ ಒಂಜಿ ಬೇತೆ ಒಂಜಿ ಈವನ್ ಒಂಜಿ ಇಂಪಾರ್ಟೆನ್ಸ್ ಕೊರ್ಪುಜೇರು. ಬಟ್ ಭಾರಿ ಶೋಕುಡು ದೇವೇರೆ ಕೊರ್ತಿನ ಒಂಜಿ ಲೈಫ್ ಒಂಜಿ ಪ್ರತಿ ಒಂಜಿ ನಿಕ್ಲು ಭಾರಿ ಶೋಕ್ ಒಂಜಿ ಇಂದು ಕೊಡ್ತಾರೆ. ಆ್ಯಂಡ್ ನಿಕ್ಲ ಲೈನ್ ಮ್ಯಾನ್ ಟೀಮ್ ಕಂಗ್ರಾಟ್ಸ್ ಹಾಕ್ಲೆ ಒಂಜಿ ಆತ್ ಇಂಪಾರ್ಟೆನ್ಸ್ ಕೊಡ್ದು ನಿಕ್ಲು ಮಲ್ದಾರೆ. Thank you. And all the teams whoever worked from top to everything, I congrats them and I pray that you get an award also. Thank you. ಜಗತ್ತಿನಲ್ಲಿ ಇರುವ ಎಲ್ಲರೂ ನೋಡಬೇಕಾದ್ದು ಈ ಒಂದು ಸಂದೇಶವನ್ನು ಲೈನ್ ಮ್ಯಾನ್ ಮೂಲಕ ಕೊಟ್ಟಿದ್ದೀರಿ. ಈ ಒಂದು ಜಗತ್ತಿನಲ್ಲಿ ಎಲ್ಲರೂ ಸಮಾನವಾಗಿ ಜೀವಿಸುವ ಹಕ್ಕಿದೆ ಅಂತ ಹೇಳುವಂಥ ಒಂದು ಇದನ್ನು ಕೊಟ್ಟಿದ್ದೀರಿ. ಒಳ್ಳೆ ಪಿಕ್ಚರ್, ಎಲ್ಲರೂ ನೋಡಬೇಕು. ಲೈನ್ ಮ್ಯಾನ್ಗಳು ಒಂದು ಮಾನವೀಯತೆ ಮೆರಿಬೋದು ಅಂತ ತೋರಿಸಿದ್ದಾರೆ. ಅವರೆಲ್ಲ ಫಿಲಮ್ಗೆ ತುಂಬ ಧನ್ಯವಾದಗಳು. ಈ ಸಿನಿಮಾದಲ್ಲಿ ಲೈನ್ ಮ್ಯಾನ್ ಹ್ಯುಮ್ಯಾನಿಟಿ ಬಗ್ಗೆ ತೋರಿಸಿದ್ದೀರಾ. ನೆಕ್ಸ್ಟ್ ಟೈಮು ಈ ಲೈನ್ ಮ್ಯಾನ್ಗಳು ಯಾವ ಥರ ಕೆಲಸ ಮಾಡ್ತಾರೆ, ಅವ್ರ ಕಷ್ಟ ಏನು, ಅದನ್ನು ತೋರಿಸ್ಬೇಕು ಪಾರ್ಟ್ 2 ಅಲ್ಲಿ ಅಂತ ನಾನು ಹೇಳ್ಕೊಳ್ತೀನಿ. ಬಟ್ ಇದು ಮೂವಿ ಕಾಮಿಡಿ ಇದೆ, ಇಮೋಷ್ನಲ್ ಇದೆ, ನನಗೆ ತುಂಬ ಇಷ್ಟ ಆಯಿತು. ಅದೇ ಥರ ತುಂಬ ಸಖತ್ ಇದೇ ಥರ ಮಾಡ್ತಾ ಹೋಗ್ರಿ. ಕಂಗ್ರ್ಯಾಚುಲೇಷನ್ಸ್ ಸರ್. ಹಾಗೆ ನಿಮಗೆ ಒಂದು ಹ್ಯುಮ್ಯಾನಿಟಿ ಅಥವಾ ಮಾನವೀಯ ಮೌಲ್ಯಗಳು ಇರುವಂಥ ಚಿತ್ರ ತುಂಬ ಕಡಿಮೆ. ಏನೋ ಕಮರ್ಷಿಯಲ್ ಫೈಟಿಂಗು, ಡ್ಯಾನ್ಸು ಅಥವಾ ಲವ್ ಸ್ಟೋರೀಸು ಈ ಥರ ಜಾಸ್ತಿ ಆಗಿದೆ.
ಸೊ ತುಂಬ ಒಳ್ಳೆಯದಾಗಿ ಮೂಡ್ ಬಂದಿದೆ. ಹ್ಯುಮ್ಯಾನಿಟಿ, ಮಾನವೀಯ ಮೌಲ್ಯಗಳು, ಮಕ್ಕಳು ಫುಲ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಚಿತ್ರ ಇದೆ. ಸೊ ಎಲ್ಲರೂ ಬಂದು ನೋಡಲಿ ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಡೆಫಿನೆಟ್ಲಿ ನಾವು ನಮ್ಮ ಕುಟುಂಬದವ್ರನ್ನೆಲ್ಲ ಕರ್ಕೊಂಡು ಬರ್ತೇವೆ. ಒಳ್ಳೆಯದಾಗಲಿ ಚಿತ್ರತಂಡಕ್ಕೆ, ಚಿತ್ರ ಸಕ್ಸಸ್ ಕಾಣಿ.